ನಮಸ್ಕಾರ ಎಲ್ಲರಿಗೂ. ಇಂದು ನಮ್ಮ ಪ್ರೀತಿ ಅಜ್ಜನವರಾದ ಶ್ರೀ ಲಿಂಗನಗೌಡ ಅವರ 100ನೇ ವರ್ಷದ ಜನ್ಮ ವಾರ್ಷಿಕೋತ್ಸವದ ವಿಶೇಷ ದಿನ. ಈ ವಿಶೇಷ ದಿನಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ಅತ್ತೆ ಮತ್ತು ಮಾಮಾಗ ನನ್ನ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ಒಂದಿನ ಕಾಲ್ ಮಾಡಿ ಹೇಳಿದ್ರೆ, ಇಲ್ಲ ಈ ಥರ ಅಜ್ಜಂದು 100ನೇ ವರ್ಷದ ಹುಟ್ಟಿದಬ್ಬ ಮಾಡೋಣ ಅಂತಂತ ಹೇಳಿ. ಇಲ್ಲ ಅಂತಂದ್ರೆ ಎಲ್ಲ ಮರ್ತು ಹೋಗಿಬಿಡ್ತೈತಿ, ನಮ್ಮ ಮಕ್ಳಿಗೇನೂ ಗೊತ್ತಾಗಲ್ಲ ನಮ್ಮ ಹಿರಿಯರ ಬಗ್ಗೆ, ಅವ್ರು ಮಾಡಿರುವಂಥ ಕೆಲಸದ ಬಗ್ಗೆ. ನಂಗೇನು ಅನಿಸ್ತೈತೆ ಅಂದ್ರೆ, ವಿ ಆರ್ ದ ಬ್ರಿಡ್ಜ್ ಬಿಟ್ವೀನ್ ನಮ್ಮ ಪೇರೆಂಟ್ಸಿಗೆ ಮತ್ತು ನಮ್ಮ ಮಕ್ಕಳಿಗೆ. ನಾವೇ ಹೇಳ್ಕೊಡ್ಬೇಕು ಅವ್ರಿಗೆ, ಇಲ್ಲ ಅಂತಂದ್ರೆ ಅದೆಲ್ಲ ಹೋಗಿಬಿಡ್ತೈತಿ ಮರ್ತು ಅಂತ ಹೇಳಿ. ಸೊ ಹಂಗೆ ನಮ್ಮ ಅತ್ತೆ ಮಾಮ ಎಲ್ಲರೂ ಸೇರಿ, ಎಲ್ಲ ಕುಟುಂಬಸ್ಥರಲ್ಲಿ ಸೇರಿ ಈ ಒಂದು ವಿಶೇಷ ದಿನವನ್ನು ಆಚರಿಸಕತ್ತೇವಿ. ನಂಗೆ ಅನಿಸುತ್ತೆ ಅದರದ್ದು ಪರಿಶ್ರಮ ಇವತ್ತು ಫಲಿಸಿದೆ ಅಂತ ಹೇಳಿಬಿಟ್ಟು ನನ್ನ ಅಜ್ಜಂಗೆ 100ನೇ ವರ್ಷದ ಹುಟ್ಟುಹಬ್ಬದ ವಿಶೇಷತೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ನಮ್ಮೊಟ್ಟಿಗೆ ಜಾಸ್ತಿ ದಿನ ಇರಲಿಲ್ಲ ಅಂತಂದ್ರೂ ಅವರು ಮಾಡಿರುವಂಥ ಕೆಲಸಗಳಾಗಲಿ, ನಮ್ಮ ಪಪ್ಪ ಮಮ್ಮಿ ಹೇಳ್ತಿರ್ತಾರೆ, ಅಜ್ಜ ಹಿಂಗೆ ಮಾಡ್ತಿದ್ರ ಅಂತಂತ ಹೇಳಿ. ಅವರು ಒಂದು ರೀತಿ ಒಂದೇ ಶಬ್ದದಾಗ ಹೇಳಬೇಕಂದ್ರೆ, ಹೀ ಈಸ್ ಅ ಮಲ್ಟಿ ಫೆಸೆಟೆಡ್ ಪರ್ಸನ್. ಈ ಕೆಲಸ ಬರಂಗಿಲ್ಲ ಅಂತ ಇರ್ತಿರ್ಲಿಲ್ಲ, ಎಟ್ಲೀಸ್ಟ್ ನೋಡಿ ಅಂದ್ರೆ ಮಾಡ್ತಿದ್ರು. ಈಗಿನ ಕಾಲದಾಗ ಅಂತಂದ್ರೆ ನಾವು ಯೂಟ್ಯೂಬ್ ಏನಾರ ವರ್ಕ್ ಆಗಲಿಲ್ಲ ಅಂದ್ರೆ ಯೂಟ್ಯೂಬ್ ಅದು ನೋಡ್ತೀವಿ, ಅಟ್ಲೀಸ್ಟ್ ಏನೋ ಗೂಗಲ್ ಒಳಗೆ ಸರ್ಚ್ ಮಾಡ್ತೀವಿ. ಆದ್ರೆ ಅವ್ರು ಆವಾಗಿನ ಕಾಲದಾಗ ಏನೂ ಗೊತ್ತಿಲ್ಲಾರ್ದನ್ನ ಅಷ್ಟೆಲ್ಲ ಮಾಡ್ತಿದ್ರಲ್ಲ. ನಮ್ಗೀಗ ಅನಿಸುತ್ತೆ ಅವ್ರು ಇದ್ರಂದ್ರೆ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಎಷ್ಟು ಮುಂದುವರಿತಿದ್ರು ಅಂತಂತ ಹೇಳಿ. ಅದೇ ರೀತಿ ನಮ್ಮ ಅಮ್ಮಂಗೂ ನಮ್ಮ ಅಮ್ಮ ಹೆಂಗಂದ್ರೆ ಈ ಏನಂತ ಹೇಳ್ಬೋದು, ಆಕಿನ್ನೂ ಒಂದು ವರ್ಡಾಗ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಶೀ ಈಸ್ ಅ ಜಂಪ್ ಫಾರ್ ಅವರ್ ಫ್ಯಾಮಿಲಿ. ಹಾಗೆ ಒಂದು ಲಾಸ್ಟ್ ಸೆಂಟೆನ್ಸ್ ಹೇಳ್ತೀನಿ. ಜೀವಿತದಲ್ಲಿ ಒಬ್ಬ ವ್ಯಕ್ತಿ ಶಾರೀರಿಕವಾಗಿ ಹೋಗಿರ್ಬೋದು, ಆದರೆ ಅವರ ಪ್ರೀತಿ ನೆನಪು ಸದಾ ನಮ್ಮೆಲ್ಲರ ಹೃದಯದಲ್ಲಿ ಜೀವಂತವಾಗಿರುತ್ತದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಮೌಲ್ಯಗಳು ನಮಗೆ ದಾರಿದೀಪವಾಗಲಿ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಒನ್ಸ್ ಅಗೇನ್ ಹ್ಯಾಪಿ 100th ಬರ್ತ್ಡೇ ಅಜ್ಜ. ಧನ್ಯವಾದಗಳು.